ಗ್ರೂಪ್ ಚೇರ್ಮನ್ ಸೂಸೈಡ್ ಹಿಂದೆ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ಸಿಜೆ ರಾಯ್ ಸೂಸೈಡ್ ಬಗ್ಗೆ ಕಂಪನಿಯ ಡೈರೆಕ್ಟರ್ ಇಂದ ಕಂಪ್ಲೇಂಟ್ ನೀಡಲಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಅವರ ಸೂಸೈಡ್ ಹಿಂದೆ ಹಲವು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಈಗ ಅವರ ಆತ್ಮಹತ್ಯೆ ಮಾಡಿಕೊಂಡಿರೋ ಆ ಸೂಸೈಡ್ಗೆ ಅನುಮಾನ ಹುಟ್ಟಿ ಅವರ ಕಂಪನಿಯ ಡೈರೆಕ್ಟರ್ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ನಾರಾಯಣ ಆಸ್ಪತ್ರೆಯಲ್ಲೇ ಆತ್ಮಹತ್ಯೆ ಬಗ್ಗೆ ದೂರನ್ನ ನೀಡಿದ್ದಾರೆ. ದೂರಿನಲ್ಲಿ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಉಲ್ಲೇಖ ಕೂಡ ಮಾಡಿದ್ದಾರೆ. ಸದ್ಯ ಈಗ ನಾರಾಯಣ ಆಸ್ಪತ್ರೆಯಿಂದ ಬೌರಿಂಗ್ ಆಸ್ಪತ್ರೆಗೆ ಮೃತದೇಹವನ್ನ ಶಿಫ್ಟ್ ಮಾಡಿದ್ದಾರೆ. ನಾಳೆ ಬೆಂಗಳೂರಿನಲ್ಲೇ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಸದ್ಯ ದುಬೈನಿಂದ ಬೆಂಗಳೂರಿಗೆ ಅವರ ಕುಟುಂಬಸ್ಥರು ಆಗಮಿಸುತ್ತಿದ್ದಾರೆ. ಸಡನ್ ಆಗಿ ಏನು ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಅಷ್ಟು ಒಂದು ಕೋಟೆ, ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ, ಉದ್ಯಮವನ್ನ ಬೆಳೆಸಿದ್ದಾರೆ. ಸೊ ಸಾಮಾನ್ಯವಾಗಿ ಎಂಥವರಿಗೂ ಆದ್ರೂ ಅನುಮಾನ ಬಂದೇ ಬರುತ್ತೆ. ಅಷ್ಟೊಂದು ಆತ್ಮವಿಶ್ವಾಸ ಇರುವಂತಹ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಸೊ ಅದ ಹಿನ್ನೆಲೆಯಲ್ಲಿ ಇವಾಗ ಅವರ ಕಂಪನಿ ಚೇರ್ಮನ್ ಡೈರೆಕ್ಟರ್ ಆಗಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯ ಡೈರೆಕ್ಟರ್ ಆಗಿರುವಂತವರು ದೂರನ್ನ ನೀಡಿದ್ದಾರೆ. ಇನ್ನು ನೀಡಿರುವಂತಹ ದೂರಿನಲ್ಲಿ ಹಲವಾರು ಅಂಶಗಳು ಉಲ್ಲೇಖ ಆಗಿದೆ. ಏನೆಲ್ಲ ಇದೆ ದೂರಿನಲ್ಲಿ ಅಂತ ನೋಡೋದಾದ್ರೆ, ಮಧ್ಯಾಹ್ನ ಲ್ಯಾಂಗ್ಫೋರ್ಡ್ ರಸ್ತೆ ಕಚೇರಿಗೆ ರಾಯ್ ಬಂದಿದ್ದಾರೆ. ಗಾಬರಿಯಿಂದಲೇ ಆಫೀಸ್ಗೆ ಬಂದಿದ್ದಾರೆ. ಅವರು ಕಾರಿನಿಂದ ಇಳಿದು ಲಿಫ್ಟ್ ಕೂಡ ಬಳಸದೆ ಮೆಟ್ಟಿಲುಗಳನ್ನೇ ಹತ್ಕೊಂಡು ನಡೆದುಕೊಂಡೇ ಬಂದ್ರು. ಬಂದವರೇ ಅವರ ಗನ್ಮ್ಯಾನ್ ಅನ್ನ ಹೊರಗಡೆ ಇರೋಕೆ ಹೇಳಿದ್ದಾರೆ. ನಂತರ ಜೊತೆಗೆ ಯಾರನ್ನು ಹೊರಗಡೆ ಬಿಡಬೇಡ ಅಂತ ಕೂಡ ಹೇಳಿ ಹೋಗಿದ್ದಾರೆ. ಹೋದವರೇ ತಮ್ಮ ಕೊಠಡಿಗೆ ಹೋಗಿ ಲಾಕ್ ಅನ್ನ ಮಾಡಿಕೊಂಡಿದ್ದಾರೆ. 15 ನಿಮಿಷದ ಬಳಿಕ ಕೊಠಡಿಯಿಂದ ಒಂದು ಶಬ್ದ ಕೇಳಿ ಬಂದಿದೆ. ಶಬ್ದ ಬಂದ ಕೂಡಲೇ ಹೋಗಿ ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿದ್ರು. ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಶೂಟ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖ ಆಗಿದೆ. ಇವತ್ತು ಡಾಕ್ಟರ್ ಸಿಜೆ ರಾಯ್ ಅವರು ಈ ದುರಂತ ಏನಾಗಿದೆ ಅದು ಅತ್ಯಂತ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ. ನಾನು ಕಾನ್ಫಿಡೆಂಟ್ ಕಂಪನಿಗೆ ಕಂಪನಿ ಪ್ರಾರಂಭ ದಿನದಿಂದಲೂ ಕೂಡ ನಾನು ಅದರ ಲೀಗಲ್ ವಿಚಾರಗಳನ್ನು ನೋಡ್ಕೋತಾ ಇದ್ದೆ. ಆನೇಕಲ್ ಭಾಗದ ಮತ್ತು ಬೆಂಗಳೂರು ಭಾಗದ ಕೇಸುಗಳನ್ನು ಲೀಗಲ್ ಟೀಮನ್ನು ಲೀಡ್ ಮಾಡಿಕೊಂಡು ಪ್ರಾರಂಭದಿಂದಲೂ ನಾನು ಕಂಪನಿಯ ವಕೀಲನಾಗಿ ಇದ್ದೆ. ಇವತ್ತು ನಾನು ನ್ಯಾಯಾಲಯದಲ್ಲಿದ್ದಾಗ ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯವನ್ನು ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ದರು.
ಕಾನ್ಫಿಡೆಂಟ್ ಸಿ ಜೆ ರಾಯರು ಅಂತಂದರೆ ಪೆಂಡಮಿಕ್ ಸೀಸನಲ್ಲೂ ಕೂಡ ಮನುಷ್ಯನನ್ನು ಮುಟ್ಕೊಳ್ಳೋಕ್ಕಾಗದಿರ್ತಕ್ಕಂಥ ಆರ್ಥಿಕ ಸ್ಥಗಿತದಲ್ಲೂ ಕೂಡ ತನ್ನ ಸಿಬ್ಬಂದಿ ವರ್ಗಕ್ಕೆ ಯಾವತ್ತೂ ಕೂಡ ಅವರು ಸಂಬಳಗಳನ್ನು ಕೊಡದೇ ಇರ್ತಾ ಇರಲಿಲ್ಲ. ಎಂಟೈರ್ ಸಂಬಳಗಳನ್ನು ಅವರು ಕೊಟ್ಟು ಅನೇಕ ಸಿಬ್ಬಂದಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರಕರಣ ನಡೆದಂತಹ ಸ್ಥಳದಿಂದಲೇ ಕ್ರೈಮ್ ರಿಪೋರ್ಟರ್ ಗಿರೀಶ್ ಅವರು. ಗಿರೀಶ್, ಈಗಾಗಲೇ ಪೊಲೀಸ್ ಬಂದು ಕಂಪ್ಲೇಂಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಯಾವ ಆಂಗಲ್ ಅಲ್ಲಿ ತನಿಖೆ ನಡೀಬಹುದು, ಮತ್ತೆ ಮರಣೋತ್ತರ ಪರೀಕ್ಷೆ ಆಯ್ತಾ, ಹೇಗೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಇದೆ? ಧನುಶ್ರೀ, ಈ ಒಂದು ಪ್ರಕರಣ ಇವತ್ತು ಮಧ್ಯಾಹ್ನ 3:15ಕ್ಕೆ ನಡೆದಿದೆ. ನಂತರದಲ್ಲಿ ಏನು ಗುಂಡೇಟಿನಿಂದ ಬಲಿಯಾದಂತಹ ಅಥವಾ ಆತ್ಮಹತ್ಯೆಯನ್ನ ಮಾಡಿಕೊಂಡ ನಂತರದಲ್ಲಿ ಅವರನ್ನ ಹತ್ತಿರದ HSR ನಾರಾಯಣ ಆಸ್ಪತ್ರೆಗೆ ದಾಖಲಿಸಲಾಯಿತು. ನಂತರದಲ್ಲಿ ಅಲ್ಲಿ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು ಈಗಾಗಲೇ ಅವರು ಮರಣವನ್ನು ಅಪ್ಪಿದ್ದಾರೆ ಅಂತ ಹೇಳಿ. ಇನ್ನು ಅದು ಒಂದು ಭಾಗದ ಬೆಳವಣಿಗೆ. ಆದ್ರೆ ಇನ್ನೊಂದು ಭಾಗದಲ್ಲಿ ಯಾವ ಸ್ಥಳದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಆ ಜಾಗವನ್ನ ಪೊಲೀಸರು ಸಾಕಷ್ಟು ಶೋಧ ಕಾರ್ಯವನ್ನ ಸುಮಾರು 4 ಗಂಟೆ ನಂತರದಲ್ಲಿ ಏನು ಪರಿಶೀಲನೆ ಮಾಡ್ತಾ ಶುರುವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು ಕೇಂದ್ರ ವಿಭಾಗದ DCP ಆಗಿರುವ ಅಕ್ಷಯ್ ಎಂ ಹಾಕಿ ಅವರು ಬಂದು ಅಲ್ಲಿನ CCTV ವಿಜುವಲ್ಸ್ ತೆಗೆದುಕೊಳ್ಳೋದಾಗಿರ್ಬೋದು, ಅದೇ ರೀತಿ ಅವರ ಕಡತಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ಇವೆಲ್ಲ ಕೆಲಸ ಕಾರ್ಯಗಳನ್ನ ನೋಡ್ಕೊಂಡ್ರು. ಅದಾದ ನಂತರದಲ್ಲಿ ಸುಮಾರು ಕೇರಳದಿಂದ ಬಂದಿರುವ ಸುಮಾರು 4 ರಿಂದ 5 IT ಅಧಿಕಾರಿಗಳೇನಿದ್ರು ಸುಮಾರು 3 ಇನೋವಾ ಕಾರುಗಳಲ್ಲಿ ಅವರನ್ನು ಸಹ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಕೇರಳದಿಂದ ಬೆಂಗಳೂರಿನ ಕಚೇರಿಗೆ ಬಂದು IT ಅಥವಾ ತೆರಿಗೆ ದಾಳಿಯನ್ನ ಮಾಡಿ ಯಾವೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ರಿ ಅಥವಾ ಯಾವ ಕ್ವಶನ್ ಗಳನ್ನ ಅವ್ರಿಗೆ ಕೇಳಿದ್ರಿ ಎಂಬ ಪರಿಪೂರ್ಣವಾದಂತಹ ಪರಿಶೀಲನೆಯನ್ನ ಏನು ಅಕ್ಷಯ್ ಎಂ ಹಾಕಿ ಅವರು ಮಾಡಿದ್ರು ಅಂತಾನೆ ಹೇಳ್ಬೋದು. ನಂತರದಲ್ಲಿ ಏನು ಮರಣೋತ್ತರ ಪರೀಕ್ಷೆಯ ಏನು ವರದಿ ನಾಳೆ ಸಿಗುತ್ತೆ. ಇಲ್ಲಿಯವರೆಗೂ ಮರಣೋತ್ತರ ಪರೀಕ್ಷೆ ಆಗಿಲ್ಲ. ಸದ್ಯದ ಏನು ಮಾಹಿತಿ ಪ್ರಕಾರ ಏನು ನಾರಾಯಣ ಆಸ್ಪತ್ರೆಯಿಂದ ಬೋರಿಂಗ್ ಆಸ್ಪತ್ರೆಗೆ ಅವರ ಶವವನ್ನ ರವಾನೆ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಸುಮಾರು 8 ರಿಂದ 9 ಗಂಟೆಯ ಒಳಗೆ ಮರಣೋತ್ತರ ಪರೀಕ್ಷೆಯ ಎಲ್ಲ ವರದಿ ಸಿಗುತ್ತೆ. ತದನಂತರದಲ್ಲಿ ಅವರ ಅಂತ್ಯಕ್ರಿಯೆಯನ್ನ ಎಲ್ಲಿ ಮಾಡಬೇಕು ಎಂಬ ಎಲ್ಲಾ ಬೆಳವಣಿಗೆಗಳಿಗೆ ಉತ್ತರ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇದು ಒಂದು ಭಾಗದ ಬೆಳವಣಿಗೆ. ಆದ್ರೆ ಏನು ಅವರ ಆತ್ಮಹತ್ಯೆಗೆ ಏನು ಒಂದು ಕರೆಕ್ಟ್ ಆದಂತಹ ನಿಖರವಾದಂತಹ ಕಾರಣ ಏನು ಎಂಬುದನ್ನ ಪತ್ತೆ ಹಚ್ಚುವುದು ಪೊಲೀಸರಿಗೆ ಸವಾಲಿನ ಕೆಲಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ದೊಡ್ಡ ಒಬ್ಬ ಉದ್ಯಮಿ ಏನು ಭಾರತದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಸಹ ಸಾಕಷ್ಟು ರೀತಿಯ ಉದ್ಯಮವನ್ನ ಹೊಂದಿದ್ರು. ಇಂತಹ ಒಬ್ಬ ದೊಡ್ಡ ಮಟ್ಟದ ಉದ್ಯಮಿ ಈ ರೀತಿಯ ಕ್ಷುಲ್ಲಕ ಕಾರಣಕ್ಕೆ, ಅದು ಸಹ ಏನು ಪ್ರಾಥಮಿಕ ಮಾಹಿತಿಯ ಪ್ರಕಾರ IT ಅಧಿಕಾರಿಗಳ ದಾಳಿಗೆ ಹೆದರಿ ಏನು ತಮ್ಮ ಏನು ಸರ್ವಿಸ್ ರಿವಾಲ್ವರ್ ನಿಂದ ತಮ್ಮ ಎದೆಗೆ ಗುಂಡನ್ನ ಇಟ್ಕೊಂಡು ಸಾಯ್ತಾರೆ ಅಂತ ಅಂದ್ರೆ ನಿಜವಾಗಿ ಇದು ನಂಬಲು ಅಸಾಧ್ಯವಾದಂತಹ ಸಂಗತಿ. ಹೀಗಾಗಿ ಏನು ಫ್ಯಾಮಿಲಿಯಿಂದ ಯಾವ್ದಾದ್ರು ಟಾರ್ಚರ್ ಇತ್ತಾ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳು ಇವ್ರಿಗೆ ಯಾರು ಥ್ರೆಟನ್ ಮಾಡಿದ್ರ, ಇವೆಲ್ಲ ವಿಚಾರಗಳನ್ನ ಪೊಲೀಸರು ತನಿಖೆಯ ನಂತರವೇ ಏನು ಬಯಲಿಗೆಳ್ತಾರೆ. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.